LED. What is positive and what is negative? LED ನೋಡಿದ್ದೀರಾ? Okay. So for LED we find two legs. One is smaller leg and one more is bigger leg. So bigger leg is positive terminal, smaller leg is negative terminal. Okay. So this is apply positive negative that LED will glow. Okay. January. So composition is completed. I think. What do you mean by activity? ಕಲ್ತಗೊಳ್ಳೋದಕ್ಕೆ ಒಂದು ಥ್ರೆಡ್ಡಿಂದ ಟ್ರೈ ಮಾಡಿ ಬೀಕರ್ ಟೇಕ್ ಎ ಬೀಕರ್ ವಿತ್ ವಾಟರ್ ಅದು ಟ್ರೈ ಮಾಡಿ ಅದು ಕಲ್ಲನ್ನು ಅದರಲ್ಲಿ ಹಾಕಿ ಅದರಿಂದ ದಟ್ ಮಾಸ್ ಚಿಕನ್ ಮಾಸ್ ಕಲ್ಲಿನ ಮಾಸ್ ಇಮ್ಮರ್ಸ್ಲಿನೇ ವಾಟರ್ ಒಳಗಡೆ ಹಾಕಿ ನೀರಲ್ಲಿ ಹಾಕಿ ವಿತ್ ರೆಡ್ ಅದು ಇಮರ್ಸ್ ಆಗಿರೋದು ಫುಲ್ಲಿ ಇಮರ್ಸ್ ಇರ್ಬೋದು ಅಥವಾ ಪಾರ್ಟಲಿ ಇಮರ್ಸ್ ಇರ್ಬೋದು ಅವು ನೀವು ಏನು ಫೀಲ್ ಮಾಡ್ತೀವಿ ಸ್ಟಾರ್ಟ್ ಫ್ಲೋರಿಂಗ್ ಅಂತ ನೀವು ಅಬ್ಸರ್ವ್ ಮಾಡಿ ಸ್ಟಾರ್ಟ್ ಫ್ಲೋರಿಂಗ್ ಅಪ್ವರ್ಡ್ ಫೋರ್ಸ್ ಆಗಿರುತ್ತೆ ಅದಕ್ಕೆ ಅಂತಂದರೆ ವಾಟರ್ ಫ್ಲೂಯಿಡ್ ಏನಿರ್ತಾರೆ ಅಲ್ಲೇ ಹೇಳೋದು ವಾಟರ್ ಈಸ್ ಈಕ್ವಲ್ ಟು ದ ಮಾಸ್ ಆಫ್ ದ ಎರಡು ಸೇಮ್ ಆಗಿರುತ್ತೆ ಹಾಗಾಗಿ ಸ್ಟಾರ್ಟ್ ಅಪ್ವರ್ಡ್ ಫೋರ್ಸ್ ಬರೋದ್ರಿಂದ ಈ ಥರ ಇನ್ನೊಂದು ವಾಟರ್ ಫುಲ್ ಮಾಡಿ ಅದೇನಾಗುತ್ತೆ
ಥರ್ಮಲ್ ಪ್ಲೇಟ್ ಗೊತ್ತಾ? ಥರ್ಮಲ್ ಪ್ಲೇಟ್ ಏನಂತಾರೆ? ಥರ್ಮಲ್ ಪ್ಲೇಟ್ ತಿನ್ನೋದಲ್ಲ. ಬ್ರೆಡ್ ಬ್ರೆಡ್ ಅಂದ್ರೆ ಥರ್ಮಲ್ ಪ್ಲೇಟ್ ಅಲ್ಲ connect ಮಾಡಿ. Build the temporary circuit. We are using this breadboard. This mini breadboard. Big size ಕೊಡ್ತಾರೆ. Mini. ಸರ್ಕಿಟ್ ಮಾಡೋಣ ಬ್ರೆಡ್ ಕೊಡ್ತೀವಿ ಹೆಂಗ್ ಕನೆಕ್ಟ್ ಮಾಡ್ತೀರಾ? ಮಿಡ್ಲ್ ಇರುತ್ತಲ್ಲ? ಸ್ಟ್ಯಾಂಡರ್ಡ್ ಆಗುತ್ತೆ What type of wire? Yes, wire. Wires, okay. What type of wire? Jumper wire. Like, Okay. These are used to connect. Where for connecting this one? In the breadboard. Breadboard ಅಲ್ಲಿ ನಾವು connect ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಯೂಸ್ ಮಾಡಿದ್ರೆ ನೀವು which class you are? ನಾವು ಮತ್ತೆ ಯೂಸ್ ಮಾಡಿ ನೆಕ್ಸ್ಟ್ ಕ್ಲಾಸ್ ಬರ್ಬೇಕಾ ನಾವು? ಮಾಡ್ತೀರಾ? motor. What type of motor? DC motor DC motor Find some ಏನ್ ಬರ್ತಾ ಇದೆ? ಜನರೇಟರ್ ನಾವು DC ಜನರೇಟರ್ ಬಾಯ್ಸ್ ಇದೆಲ್ಲ ಸಾಮಾನಲ್ಲ ನಿಮಗೆ? ಏನಿದು? ಸರ್ವೋ ಮೋಟಾರ್. ಏನದು? ಕಂಟಿನ್ಯೂ ಬ್ಯಾಟ್ರಿ PCB ಇದೇನು? ರಿಮೋಟ್ ಯೂಸ್ ಮಾಡಿ ತಗೊಂಡು ಬಂದ್ರಲ್ಲ? ಹೌದಾ? PCB I told Arduino Uno ಅಂತ ಹೇಳಿದ್ನಲ್ಲ? ಇದೇ Arduino. What is Arduino Uno? ಮಿನಿ ಕಂಪ್ಯೂಟರ್ ಇದೆ microcontroller board. ಇದೆ microcontroller board. लिनक्स को इंस्टॉल करके देखो इसके अंदर So it is easy to use for both पई नहीं software and hardware. ಹೆಂಗೆ? ये क्या करते हैं I told microcontroller. ಏನು ವಿಷಯ ಆಯಿತು? This is processor. यूज करते हैं So ಇದರಲ್ಲಿ ನಾವು ಕೋಡಿಂಗ್ ಮಾಡಿ ಐ ಟೋಲ್ಡ್ ನಾವು LED ಗ್ಲೋ ಮಾಡ್ಬೋದು ಅಂತ ಹಾಗೆ ಯೂಸ್ ಮಾಡ್ಬೋದು. ಪ್ರೊಸೆಸರ್ ಅಂದರೆ CPU. ನಿಮ್ಮ ಬ್ರೈನ್ ಏನು ವರ್ಕ್ ಮಾಡ್ತದ? CPU ನಿಮ್ಮ ಬ್ರೈನ್ ಏನು ವರ್ಕ್ ಮಾಡ್ತದ? ಪ್ರೊಸೆಸರ್ ಅಂದರೆ ನೀವು ಏನು ಮಾಡ್ತೀರಿ ಅಂತ ನಿಮ್ಮ ಬ್ರೈನ್ ಅಲ್ಲ ಫಂಕ್ಷನ್ ಮಾಡೋದು, ಹೌದಾ ಅಲ್ಲ? ಹಂಗೆ ಕಂಪ್ಯೂಟರ್ ಏನು ವರ್ಕ್ ಮಾಡ್ತದ, ನಿಮ್ಮ ಮೊಬೈಲ್ಸ್ ಏನು ವರ್ಕ್ ಮಾಡ್ತದ, ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಯಾರು ಕೊಡ್ತಾರೆ? ಪ್ರೊಸೆಸರ್. ಓಕೆ, ಸೊ ಪ್ರೊಸೆಸರ್ ಇವಾಗ ನಾವೆಲ್ಲ ಹ್ಯೂಮನ್ ನಮಗಿದೆ ಇದು ಪ್ರೊಸೆಸರ್ ಇದು ಮೈಕ್ರೋ ಕಂಟ್ರೋಲರ್ ಇದೆಯಲ್ಲ ಇದು ಇದರಲ್ಲಿ ಕೋಡಿಂಗ್ ಮಾಡಿದ್ದು ಒಂದು ನೋಡ್ತೀವಿ. ಕೋಡಿಂಗ್ ಅಂದ್ರೆ ಏನು? ಕಡಿಮೆ ಕೋಡಿಂಗ್ ನೀವು ಇವಾಗ ಸ್ಕೂಲ್ ಫ್ರಮ್ ನರ್ಸರಿ ಟು 10th ಇವನ್ 9th ನಿಮ್ಗೆ ಟ್ರೈನಿಂಗ್ ಕೊಟ್ಟಿದ್ರಾ? ಎಲ್ಲ ಹೇಳ್ಕೊಟ್ಟಿದ್ರಾ? ಹೌದಾ ಇಲ್ಲ? ಎಸ್. ಹಂಗೆ ಮಿಷಿನ್ ಆಲ್ಸೋ ನಾವು ಇನ್ಸ್ಟ್ರಕ್ಷನ್ಸ್ ಕೊಡ್ಬೇಕಾ? ಅದಕ್ಕೆ ಇಂಟೆಲಿಜೆನ್ಸ್ ಇದೆನಾ? ಇಲ್ಲಲ್ಲ. ಮಿಷಿನ್ಗೆ ಇಂಟೆಲಿಜೆನ್ಸ್ ಇದೆನಾ? ಬ್ರೈನ್ ಇದೆನಾ? ಇಲ್ಲಲ್ಲ. ಏನು ಮಾಡ್ತದ? ನಾವು ಏನು ಅಂತೀವಿ ಅದೇ ಮಾಡ್ತೀವಿ. ಸೊ ಅವಕ್ಕೂ ಇನ್ಸ್ಟ್ರಕ್ಷನ್ಸ್ ಕೊಡ್ಬೇಕಲ್ಲ, ಹೌದಾ? ಆ ಇನ್ಸ್ಟ್ರಕ್ಷನ್ಸ್ ಇಸ್ ನಥಿಂಗ್ ಬಟ್ ಕೋಡಿಂಗ್. ಗೊತ್ತಾಯ್ತಾ? ಇವಾಗ ನಿಮ್ಗೆ 1 into 2 into 3 ಅಂದ್ರೆ ಏನು? 1 into 2 into 3 ಅಂದ್ರೆ 1 into 2 2 into 3 6 ಹೆಂಗೆ? ಮೈಂಡ್ ವರ್ಕ್ ಆಯ್ತಾ? ಆಯ್ತಲ್ಲ? ನಿಮ್ಗೆ ಗೊತ್ತು. 1 ಅಂದ್ರೆ ನಂಬರ್, ಇಂಟು ಅಂದ್ರೆ ಮಲ್ಟಿಪ್ಲಿಕೇಶನ್, ಅದು ನಿಮ್ಗೆ ಗೊತ್ತು. ಕಂಪ್ಯೂಟರ್ ಗೊತ್ತಾ? ಈ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ಗೊತ್ತಾ? ಸೊ ಅವ್ರಿಗೆ ನಾವೇನ್ ಮಾಡ್ತೀವಿ? ಕೋಡಿಂಗ್
ಲಿಮಿಟೆಡ್ ಎಡಿಷನ್ ಮಾಡಬೇಕು, ಅದೆಲ್ಲ ಕೋಡಿಂಗ್ ಮಾಡಬೇಕಲ್ಲ, ಇನ್ಸ್ಟ್ರಕ್ಷನ್ಸ್ ಕೊಡಬೇಕಲ್ಲ, ಅದು ಇನ್ಸ್ಟ್ರಕ್ಷನ್ಸ್ ಏನು ಕೋಡಿಂಗ್, ಗೊತ್ತಾಯ್ತಾ? ಸೊ ಅದು ಕೋಡಿಂಗ್ ಆಲ್ರೆಡಿ ಇಟ್ ವಿಲ್ ಬಿ ರಿಟನ್ ಇನ್ ದಿಸ್ ಚಿಪ್ಸ್. ಓಕೆ, ಅದು ಬರ್ದು ಆಲ್ರೆಡಿ ರಿಟನ್ ಇರ್ತದೆ. ಇದು ಚಿಪ್ಸ್, ಆರು ಚಿಪ್ಸ್ ಅಲ್ಲ, ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್, ಐಸಿ ಚಿಪ್ಸ್ ಅಂತಾರೆ. ಏನಂತಾರ? ಸೊ ಐಸಿ ಫುಲ್ ಫಾರ್ಮ್ ಏನು? ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್. ಓಕೆ, ಮನೆಗೆ ಹೋಗಿ ಓಲ್ಡ್ ರಿಮೋಟ್ ಇರ್ತದಲ್ಲ, ಓಪನ್ ಮಾಡಿ ಎಷ್ಟೋ ಚಿಪ್ಸ್ ಇರುತ್ತೆ, ಹೌದಾ? ಅದೆಲ್ಲ ಗೂಗಲ್ ಲೆನ್ಸ್ ನಲ್ಲಿ ಹೊಡಿರಿ, ಮೊಬೈಲ್ ಇದ್ದೇ ಅಲ್ಲ, ಅದು ತೋರಿಸ್ತದ, ಅಲ್ಲಿ ಏನು ಬಿಚ್ಚು ದಟ್ ಚಿಪ್ ಇಸ್ ವಾಟ್, ಅದ್ರ ಬಗ್ಗೆ ಹೇಳ್ತದ, ಓದಿ. ಸುಮ್ಮನೆ ರೀಲ್ಸ್ ನೋಡಬಾರ್ದು ಮೊಬೈಲ್ ಅಲ್ಲಿ, ಗೊತ್ತಾಯ್ತಾ? ಗೂಗಲ್ ಲೆನ್ಸ್ ಎಲ್ಲ ಮಾಡ್ತಾರೆ ಇಲ್ಲ, ಗೂಗಲ್ ಲೆನ್ಸ್ ಬರ್ತಾ ಇಲ್ಲ, ಯಾರು ಬಂದಿಲ್ಲ ಗೂಗಲ್ ಲೆನ್ಸ್, ಗೊತ್ತಲ್ಲ? ಗೊತ್ತಲ್ಲ? ಮಾಡ್ತೀರಾ ಇವತ್ತು? ಹಂಗೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರಬೇಕಾದ್ರೆ ಹೇಳಿದಾಗ ಗೊತ್ತಾಗುತ್ತೆ. This is what switch on and off. ಅದನ್ನ ನಾವು ಬೋರ್ಡ್ ಅಲ್ಲಿ ಮಾಡ್ತೀವಿ. LED ಗ್ಲೋ ಆಗಬೇಕಾದ್ರೆ ಇದನ್ನ ಆನ್ ಮಾಡಬೇಕು, LED ಆಫ್ ಆಗಬೇಕಾದ್ರೆ ಇದನ್ನ ಆಫ್ ಮಾಡಬೇಕು. ಆನ್ ಮಾಡಿದಾಗ ಇಟ್ ಆಕ್ಟ್ ಆಸ್ ಎ ಕ್ಲೋಸ್ಡ್ ಸರ್ಕ್ಯೂಟ್, ಅವು ಕರೆಂಟ್ ಫ್ಲೋ ಆಗುತ್ತೆ. ಆಫ್ ಮಾಡಿದಾಗ ಇಟ್ ಆಕ್ಟ್ ಆಸ್ ಎ ಓಪನ್, ಅಂದ್ರೆ ಸರ್ಕ್ಯೂಟ್ ಓಪನ್ ಆಗಿಬಿಡುತ್ತೆ. ಓಪನ್ ಸರ್ಕ್ಯೂಟ್ ಇದ್ದಾಗ ಕರೆಂಟ್ ಫ್ಲೋ ಆಗಲ್ಲ. ಇದನ್ನ ನಾವು ಈ ತರ ಯೂಸ್ ಮಾಡ್ತೀವಿ, ಹೌದಾ? ಈಗ ನಾವು CPU ನೀವು ಆನ್ ಮಾಡಿದ ತಕ್ಷಣ ನಿಮ್ಗೆ ಅಲ್ಲಿ ಎರಡು ಬಲ್ಬ್ ಬರ್ತಾವೆ, LED ಆನ್ ಆಫ್ ಆಗೋದು, ಆನ್ ಆಗೋದು. ಗ್ರೀನ್ ಬಂದ್ರೆ ಏನು ಆನ್ ಆಗ್ಯದ ಅಂತ, ರೆಡ್ ಬಂದ್ರೆ ಏನು ಆಫ್ ಆಗ್ಯದ ಅಂತ. ಹಂಗೆ ನಾವು ಯೂಸಿಂಗ್ ದಟ್ ಬಟನ್ ಪ್ರೆಸ್ ಮಾಡ್ತೀವಲ್ಲ, ಅದ್ರ ಒಳಗಡೆ ಈ ಥರ ಇರ್ತಾವೆ. ಓಕೆ, ಸೊ ಇದು ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ ಬಗ್ಗೆ ನಿಮಗೆ ಬೇಸಿಕ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಎಲ್ಲ, ವಾಟ್ ಈಸ್ LED, ವಾಟ್ ಈಸ್ ಟ್ರಾನ್ಸಿಸ್ಟರ್, ವಾಟ್ ಈಸ್ ರೆಸಿಸ್ಟರ್, ವಾಟ್ ಆರ್ ಜಂಪರ್ ವೈರ್, ವಾಟ್ ಆರ್ ಆರ್ಡಿನೋ ಯುನೋ ಬೋರ್ಡ್. ಇದನ್ನ ಏನು ಹೇಳಿದೆ ನಿಮಗೆ? ಈಸಿ ಟು ಯೂಸ್ ಫಾರ್ ಬೋತ್ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್. ಹಾರ್ಡ್ವೇರ್ ಅಂತಂದ್ರೆ ಇದು ಹಾರ್ಡ್ವೇರ್ ಪಾರ್ಟ್, ನಮಗೆ ಸಾಫ್ಟ್ವೇರ್. ಈಗ ನಾವು LED ಗ್ಲೋ ಮಾಡಬೇಕು, ಹೌ ಟು ಗ್ಲೋ ದ LED, LED ನಾವು ಏನು ಗ್ಲೋ ಮಾಡಬೇಕು? ವಿ ನೀಡ್ ಎ ಸಾಫ್ಟ್ವೇರ್. ಆ ಸಾಫ್ಟ್ವೇರ್ನ ಇದರಲ್ಲಿ ಅಪ್ಲೋಡ್ ಮಾಡಬೇಕು. ಸಾಫ್ಟ್ವೇರ್ ಅಪ್ಲೋಡ್ ಮಾಡ್ಕೊಂಡು ನಮ್ಗೆ ಏನು ಬೇಕು? ಕಂಪ್ಯೂಟರ್ ಬೇಕು. ಸೊ ಆ ಕಂಪ್ಯೂಟರ್ ನಮಗೆ ಕನೆಕ್ಷನ್ ಮಾಡೋದು ಇದೆಯಲ್ಲ, ಇಲ್ಲಿಂದ USB ಕನೆಕ್ಷನ್. USB ಕನೆಕ್ಷನ್ ಒಂದು ಕೇಬಲ್ ಇರುತ್ತೆ, ಮೊಬೈಲ್ ಚಾರ್ಜರ್ ಚಾರ್ಜರ್ ಮಾಡ್ತೀವಲ್ಲ, ಇಲ್ಲಿ ಚುಚ್ಚೋದು ಮೊಬೈಲ್ ಚಾರ್ಜರ್ USB ಕೇಬಲ್. ಕೇಬಲ್ ಕನೆಕ್ಷನ್ ಮಾಡಿದಾಗ ನಾವು ಇಟ್ ಇಸ್ ದ ಇಂಟ್ರಾಕ್ಷನ್ ಬಿಟ್ವೀನ್ ಬೋತ್ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್. ಸೊ ಆ ಸಾಫ್ಟ್ವೇರ್ ಅಂದರೆ ಸಾಫ್ಟ್ವೇರ್ ಅಲ್ಲಿ ಸಿಸ್ಟಮ್ ಅಲ್ಲಿ ನಾವು ಆರ್ಡಿನೋ ಸಾಫ್ಟ್ವೇರ್ ಅಂತ ಬರುತ್ತೆ. ಆರ್ಡಿನೋ IDE. ಆರ್ಡಿನೋ IDE. IDE means what? Integrated Development Environment software is available. So we have to install that software in system. Using that software we can construct LED glowing or some other project we can perform. Okay. So ಈ ಕೋಡಿಂಗ್ ಅಂತ ಮೇಡಮ್ ಹೇಳಿದ್ರೆ ಜಸ್ಟ್ ಮೇಡಮ್ has told ಕೋಡಿಂಗ್ ಎಲ್ಲಿ ಬರೀತಾರೆ? ಪ್ರೋಗ್ರಾಮಿಂಗ್ is right. Programming is written in C language, C++ language and micro Python language. ಈ ಮೂರು ಯೂಸ್ ಮಾಡಿಕೊಂಡು ಇದು ಆರ್ಡಿನೋ ಬೋರ್ಡ್ ಅಲ್ಲಿ ಪ್ರೋಗ್ರಾಮ್ ನಾವು ಸ್ಟೋರ್ ಮಾಡ್ತೀವಿ. ಇದೇನಿದೆಯಲ್ಲ ಇದರಲ್ಲಿ ಪ್ರೋಗ್ರಾಮ್ ಸ್ಟೋರ್ ಆಗುತ್ತೆ. ಹೆಂಗ್ ಬರೀತಾರೆ ಕೋಡಿಂಗು?
encoding distal right. So instruction is there. Distal right pin 1 high. Distal right pin 2 low. Like that we have to go for complete. ತರ ನಾವು ಒಂದು ಎಲ್ಇಡಿಗಳನ್ನ ಆನ್ ಮಾಡ್ಕೊಂತ ಹೋಗೋದು by using the coding. C++ C ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡ್ಕೊಂಡು ಕೋಡಿಂಗ್ ಬರೆಯೋದು. ಓಕೆ, ಈ Arduino Uno ಅನ್ನೋದು ಏನು? Arduino ಅನ್ನೋದು ಒಂದು ಬ್ರ್ಯಾಂಡ್ ನೇಮ್. Electrical engineer some M Benzi, Masami Benzi, electrical engineer. He has invented this Arduino Uno board. Uno means what? Uno means one in Italian. Uno Arduino ಅನ್ನೋದು ಬ್ರ್ಯಾಂಡ್ ನೇಮ್. Uno ಅನ್ನೋದು one, meaning is one in Italian. They name it as Arduino Uno. So we have connected Arduino Uno, Arduino Mega, Arduino Nano, okay, Raspberry Pi, okay. ಇದರ ನಮಗೆ types of Arduino boards are there. ಇದು ನಮಗಿರೋದು Arduino Uno, ಇದು Arduino Mega, this is Arduino Mega. ನೆಕ್ಸ್ಟ್ ಇನ್ನೊಂದು ಹೇಳ್ತೀರಾ? ನಾನು ಬರೋವರೆಗೂ ನಾನು ಬಂದಾಗ ಹೇಳ್ತೀನಿ, ನಾನು ಹೇಳಿದ ಮಾಡ್ಕೋತೀನಿ. ನೀವು ಮಾಡಿದ ತಕ್ಷಣ ಎಷ್ಟೇ ಬಂದಿದ್ದಾವೆ ನೀವು ನಾಳೆ ಮಾಡಿದ್ರೆ ನಾಳೆ ಓಕೆನಾ? ನೀವು ನಾಳೆ ಮಾಡಿದ್ರೆ ನಾಳೆ ಬಂದ್ಬಿಡ್ತೀವಿ. ಏನಿಲ್ಲ, ಎಷ್ಟು ದೂರ ಅಲ್ಲ, ಒಂದು 2-3 ಕಿಲೋಮೀಟರ್ ಎಲ್ಬಿಡಿ ಕಾಲೇಜ್ ಅಷ್ಟೇ. ಸೆನ್ಸಾರ್ ಬಗ್ಗೆ ಏನಾದರೂ ಐಡಿಯಾ ಇದೆಯಾ? ಸೆನ್ಸಾರ್, what do you mean by sensor? ಇದು ಏನು ಮಾಡ್ತಿತ್ತು? ಇದು ಮಾಡ್ತೇನೆ ಏನು ಮಾಡ್ತೀವಿ? ಏನು ಬರೀ ಏನು ಮಾಡ್ತೀವಿ? ಬರೀ ಟೈಮ್ ಒಂದೇ ನೋಡ್ತೇವೆ. ಅಲ್ಲಿ ಯಾವ ಮಾಡ್ತಾರೆ? Smart watch. Smart watch. ಡಿಫ್ರೆನ್ಸ್ ಏನು? ಅನಲಾಗ್ ವಾಚ್, ಸ್ಮಾರ್ಟ್ ವಾಚ್. ಅದಕ್ಕೆ ಏನು ಡಿಫ್ರೆನ್ಸ್? ಯಾಕೆ सेंसर हार्ट रेट सेंसर नहीं, ये भी सेंसर देखा ऐसा सेंसर नहीं है वो, ये सेंसर है, एरोस्कोप सेंसर का सेंसर है इड़कने से कई बहना
ಅದು ಇಟ್ಕೊಂಡು ಅದ್ರ ಕೆಲಸ ಮಾಡಿ ಈಸಿ ಅದಲ್ಲ ಏನಾದರೂ ಕಂಡುಹಿಡಿಬೋದು ಹೌದಾ ಬೇರೆ ಬೇರೆ ಎಲ್ಲ ಕಂಡುಹಿಡಿಬೋದು ಒಂದು ಮಿನಿ ಎಲೆಕ್ಟ್ರಾನಿಕ್ಸ್ ಲ್ಯಾಬ್ 1 year. ನೋಡಿದ್ರೆ ಎಲ್ಲಿಯಾದ್ರು ಏನಿದೆ ನಾನು ಅಂದಿದ್ದಲ್ಲ ರಿಮೋಟ್ ಓಪನ್ ಮಾಡಬೇಕು ಹೋಗಿ ಇದೆಲ್ಲ ನೋಡ್ತೀನಿ ನೋಡ್ರಿ ರಿಮೋಟ್ನಲ್ಲಿ ಹಾಳಾಗಿ ಮತ್ತೆ ಹೊಸತೋಗ್ಬಾರ್ದು. ಹಾಳಾಗಿ ವಾಯ್ಸ್ What is this? ನೋಡಿದ್ರೆ ಇಲ್ಲಿ ಯಾವಾಗ ನೋಡಿದ್ದೀರಾ ಈ ಯಾವ ಕ್ಲಾಸ್ ಇದೆ? ಕೆಪಾಸಿಟರ್ ಅಂದ್ರೆ ಏನು? ಏನು ಕೆಪಾಸಿಟಿ ಅಂದರೆ ಇದು ಟ್ಯೂಬ್ಲೈಟ್ ನಲ್ಲಿ ನೋಡ್ತೀರಲ್ಲ ನೋಡಿದ್ರೆ ಕೆಪಾಸಿಟಿ ಅಂದರೆ ಚಾರ್ಜ್ ಡಿಸ್ಚಾರ್ಜ್ ಫೇಮಸ್ ಫಾರ್ ಸ್ಟೋರೇಜಾ ಈಗ ನಮ್ಮ ಮೊಬೈಲ್ ಇದೆ ಅಲ್ಲ, ಚಾರ್ಜ್ ಆಗುತ್ತೆ, ಡಿಸ್ಚಾರ್ಜ್ ಆಗುತ್ತೆ. ಇಟ್ ಈಸ್ ಯೂಸ್ ಟು ಸ್ಟೋರ್ ದ ಎಲೆಕ್ಟ್ರಿಕ್ ಚಾರ್ಜಸ್. ಇದು ಯೂಸ್ ಮಾಡೋದನ್ನ ಸ್ಟೋರ್ ಎಲೆಕ್ಟ್ರಿಕ್ ಚಾರ್ಜಸ್ ಕೆಪಾಸಿಟರ್. ಇದರಲ್ಲಿ ಸಿರಮಿಕ್ ಎಲೆಕ್ಟ್ರಿಕ್ so many types are there. The fixed capacitor, capacitor. This is small. ನಿಮ್ಮ ಮನೆಯಲ್ಲಿ ಏನೇನು ಕೆಟ್ಟೋಗಿದಂಥ ಎಲೆಕ್ಟ್ರಿಕಲ್ ಸಾಮಾನು ಇರ್ತಾವಲ್ಲ ಇಲ್ಲಿ ಕಲೆಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡೋದು ಓಕೆ ಕಲೆಕ್ಟ್ ಮಾಡಿ ಒಂದೇ ಅವೆಲ್ಲ ತಂದು ಕಲೆಕ್ಟ್ ಮಾಡ್ತೀವಿ ಗೊತ್ತಿದೆಲ್ಲ ಅದರಲ್ಲಿ ಮೊದಲು ಏನೇನಿಲ್ಲ ಎಲ್ಲ ಓದ್ಕೋಬೇಕು ಏನು ಕೆಲಸ ಮಾಡ್ತಾರೆ ಮಾಡಬೇಕು ಆಮೇಲೆ ನಾವು ಹೊಸದಾಗಿ ಪರ್ಚೇಸ್ ಮಾಡಿ ನಾವು ಇನ್ನೊಂದನ್ನು ಕ್ರಿಯೇಟ್ ಮಾಡಬೇಕು ಮಾಡೋಣ ಅದೇನಿಲ್ಲ ಡ್ಯಾಮೇಜ್ ಆಗಿರ್ತಾವೆ ಟಾಯ್ಸ್ ಬಂದಿರ್ತಾವೆ ಮಕ್ಕಳ ಆಟ ಆಡೋ ಸಾಮಾನು ಅವು ಕಾರ್ಸ್ ಬೈಕ್ಸ್ ಬಂದಿರ್ತಾವೆ ಗೇರ್ ಬಾಕ್ಸ್ ಇರ್ತದೆ ಒಳಗೆ ಸಾಫ್ಟ್ವೇರ್ ಹೋಗಿ ಇರ್ತದೆ ಅಷ್ಟೇ ಮದರ್ ಬೋರ್ಡ್ ಆಗಿರ್ತದೆ ಅದು ಬೇರೆ ರಿಪ್ಲೇಸ್ ಮಾಡಿದ್ರೆ ನಿಮಗೆ ಮನೆಯಲ್ಲಿ ಚಾರ್ಜರ್ಗಳನ್ನು ವೇಸ್ಟ್ ಆಗಿದ್ದೆ ಚಾರ್ಜರ್ ರಿಮೋಟ್ ವೈರ್ಸ್ ಕಂಟ್ರೋಲ್ ರಿಮೋಟ್ ಕಂಟ್ರೋಲ್ಸ್ ಏನೇನು ಎಲೆಕ್ಟ್ರಿಕಲ್ ಗ್ರೂಪ್ಸ್ ಇರ್ತಾವಲ್ಲ ಎಲ್ಲವೂ ಕಲೆಕ್ಟ್ ಮಾಡೋ ಸ್ಟಾರ್ಟ್ ಮಾಡ್ತೀವಿ ಓಕೆ ಅವೆಲ್ಲ ಕಲೆಕ್ಟ್ ಮಾಡಿ ಪಾರ್ಸಲ್ ಆಗಿ ಕೊಡ್ತೀವಿ ಒಂದಾದ್ರೆ ಸ್ಟಾರ್ಟ್ ಸ್ಟಡಿ ಓಕೆ ಇವನ್ ತೊಗೊಂಡ್ರೆ ಮಿಕ್ಸರ್ ಬಾಕ್ಸ್ ಈ ಮಿಕ್ಸರ್ ಬಂದು ಬಾಕ್ಸ್ ಹಾಕಿ ಈಗ ಅವಾಗ ಬರ್ತೀನಿ ಆ ಬಾಕ್ಸ್ ತೊಗೊಂಡು ನೀವು ವರ್ಕ್ ಮಾಡಲ್ಲ ನೆನಪಾಗ್ಬೋದು, ಹೇಳ್ತೀನಿ ಮುಂದೆ ಎಲ್ಲ. ಹೇಳ? ಹೇಳಬೇಕು, what we need here. Copper wire, wood, piece, this is like this. This much length. Wood, next magnet, and a battery. 9 volt battery. ಹೀಗೆ ಮಾಡಬೇಕು, ಮ್ಯಾಗ್ನೆಟ್ ಬೇಕು. ಮ್ಯಾಗ್ನೆಟ್ should have ಏನೇನಿದೆ ಕೈ ಮ್ಯಾಗ್ನೆಟ್ ಏನಿರುತ್ತೆ take a wood. ಆ ವುಡ್ಡಲ್ಲಿ ಕಾಪರ್ ವೈರ್ನ ಬೌಂಡ್ ಮಾಡಿ ಟೈಟ್ಲಿ ಚೆನ್ನಾಗಿ ಸುತ್ತಬೇಕು ಇರುತ್ತಲ್ಲ ಅಪ್ಲೋಡ್ ಅಪ್ ಆಗಿರೋದು ಬೇಸಿಕ್ ಅಪ್ಪರ್ ಸರ್ಫೇಸ್ ಅದನ್ನು ನಾವು ಮುಟ್ಟಿ ಮೇಲೆ ಇಡಬೇಕು ಮುಟ್ಟಿ ಹಿಂಗಿಡಬೇಕು
ಬ್ಯಾಟ್ರಿನ ಕಾಪರ್ ವೈರ್ ಕನೆಕ್ಟ್ ಮಾಡಿದ್ದೀವಿ. ಸೊ ಬ್ಯಾಟ್ರಿ ಏನಿರುತ್ತೆ ಬೋರ್ಡ್ ಎನರ್ಜಿ ಪವರ್ ಸಪ್ಲೈ ಪಾಸ್ ಟು ದ ಕಾಪರ್ ವೈರ್. The current start flowing in the copper wire. It is a closed circuit. Copper wire is the current start flowing. So ಈ ಅಥವಾ ಈಗ ಮ್ಯಾಗ್ನೆಟ್ ಅಂತ ಇಲ್ಲ ಏನಾಗುತ್ತೆ ಅದು ಮೇಲೆ ಇಟ್ಟಾಗ ಸೊ ಮ್ಯಾಗ್ನೆಟ್ ಮೇಲೆ ನಾವು ಅದು ಮುಟ್ಟಿದ್ರೆ ಏನಾಗುತ್ತೆ ವೈರ್ ರೊಟೇಟ್ ಆಗುತ್ತಾ ಅಬ್ಸರ್ವ್ ಮಾಡಿದ್ದೀರಾ ಬಟ್ ಮಾಡಿಲ್ಲ This is the main ಸಿ ಅಲ್ಲ ಅದು. So this principle is called electromagnetic. 24 is project for it. That means which rule? Right hand rule or left hand rule? Yes. Fleming. Induction. ವರ್ಕ್ ಅಂದ್ರೇನು, ಕೆಲಸ ಅಂದ್ರೇನು, ಡಿಫೈನ್ ಮಾಡ್ಬೋದು. ರಾಜ್ಯಕ್ಕೆ 12:45 ಬರೋದು ಅವು 11:45 ಏನೋ ಕೊಡ್ತಾರೆ $11.40. What is energy? Right? What is energy? General aspect, definition. What you say is correct. Generally, we can. What is energy? Energy ಏನು? ಅದು
ನೆಕ್ಸ್ಟ್ ಟೈಮ್ ಓದ್ಕೊಂಡು ಬರ್ತೀರಲ್ಲ ಎಲ್ಲ ಬೇಸಿಕ್ಸ್ ಎಲ್ಲ What is switch? Fuse. Switch fuse ಹೋದಾಗ ನಾ ಹೇಳ್ತಾನೆ ಏನದು? ಐಸಿ ಫುಲ್ ಫಾರ್ಮ್ ಹೇಳಿದ್ದೀನಲ್ಲ ಅಲ್ಲಿ ವಾಯ್ಸ್ ಇಂದ ಬಂದು ಸೌಂಡ್ ಯಾರು ಬಾ ಒಂದಾಗಿದ್ದೀನಿ ಒಬ್ಬನೇ. ಅಂದ್ರೆ ಯಾರು ಮಾತಾಡಲ್ಲ, ಊಟ ಮಾಡಿ ಬಂದಿಲ್ಲ ಯಾರು? ಇದೆ. ವೆರಿ ಗುಡ್. What is this? ಇದು ಏನಂತ ಹೇಳಿದೆ? ಇದು ಏನಂತ ಹೇಳಿದೆ ನಾನು? ಇದು ಏನಂತ ಹೇಳಿದೆ? ಇದು ಏನಮ್ಮ? ಏನ್ ಹೇಳಿದ್ರು ಸರ್ ಇದು ಒಂದು ಈ ಟ್ಯಾಬ್ಲೆಟ್ ಒಂದು ಏನೋ ಹೇಳಿದ್ರಲ್ಲ ಮಾಡ್ಬೋದು ಏನು? ಇದು ಪ್ರೊಸೆಸರ್ ನೆಕ್ಸ್ಟ್ ಒಳಗಿನ ಪ್ರೊಸೆಸರ್ ಅಲ್ಲ. ಇದು ಪ್ರೊಸೆಸರ್ Complete. ಕಂಪ್ಲೀಟ್ ಇದು ಏನಂತ ಈ ಬೋರ್ಡ್ ನಾವೇನಂತ ಹೇಳಿದೆ? ಅಲ್ಲಿ ಬಿದ್ದು ಏನೋ ಅದೇ ಹೇಳಿದ್ರಲ್ಲ ಏನದು ಎಂತ ಬೋರ್ಡ್ ಅದು? ಎಂತ ಬೋರ್ಡ್ ಇದು? ಆರ್ಡಿನೋ ಉನೋ ಬೋರ್ಡ್ ಅದು ಬಂದಂಗ. ನೆಕ್ಸ್ಟ್ ಕ್ವೆಶ್ಚನ್. ಕೆಪಾಸಿಟರ್ ಅಂದ್ರೆ ವಾಟ್ ಇಸ್ ಕೆಪಾಸಿಟರ್ ಇದು ಏನು? ಡೇಟಾ ಸ್ಟೋರ್ ಅಲ್ಲ, ಇನ್ನೊಂದು ಸ್ಟೋರ್. ಏನೋ ಸ್ಟೋರ್ ಮಾಡೋದು. ಏನ್ ಸ್ಟೋರ್ ಮಾಡೋದು? ಕೆಪಾಸಿಟರ್ ಏನ್ ಸ್ಟೋರ್ ಮಾಡೋದು? ವಾಟ್ ಇಸ್ ಸ್ಟೋರ್? ಸ್ಟೋರ್ಸ್. ಡಾಟಾ ಇದು ಡಾಟಾ ಸ್ಟೋರ್ ಮಾಡೋದು. ಎಲೆಕ್ಟ್ರಿಸಿಟಿ ಇನ್ನೊಂದು ವರ್ಡ್. ಇನ್ನೊಂದು ನಿಯರ್ ಸ್ಟೋರ್ಸ್. ಇನ್ನೊಂದು ವರ್ಡ್. ಸಿ. ಇದು ಏನು? ಎಲ್ಲ ಕೊಡ್ಬೋದು ಎಲ್ಲ ಗ್ಲೋ ಆಗಿದೆ. ಅಲ್ಲ ಇದು ಏನು? ಪೆನ್ ನೋಡಿದ್ರೆ ಎಲ್ಲ glow ಆಗುತ್ತೆ. ಇದು ಏನು? ವೆರಿ ಗುಡ್. ಇದು ಯಾವ ವೈರ್? ರಬ್ಬರ್ ವೈರ್. And this one is what? ಯಾವ paper? Paper. ಇದು ಏನಂದ್ರೆ ನಾನು ಆರ್ಡಿನೋ ಉನೋ ಬೋರ್ಡ್. ಏನಿದು? ಆರ್ಡಿನೋ ಉನೋ ಬೋರ್ಡ್. ಇದ್ರ ಮೇಲೆ ಬರ್ತಾರೆ ಆರ್ಡಿನೋ ಉನೋ ಅಂತ. ಓಕೆ? ಇದನ್ನ ಯೂಸ್ ಮಾಡ್ತೀನೋ ಯೂಸ್ ಮಾಡ್ಬೋದು. ಕೋಡಿಂಗ್ ಕೋಡಿಂಗ್ ತರ ಇದನ್ನ ಇವಾಗ ಇದೇ ಸೆಷನ್ ಅಲ್ಲ ಮನೆಗೆ ಹೋಗಿ ನಾನು ಹೇಳಿದ್ದೀನಲ್ಲ ಗೂಗಲ್ ಲೆನ್ಸ್ ಹೌದಾ AI ಯೂಸ್ ಮಾಡಿರಾ ಜರ್ನಿ ಗೊತ್ತಾ ಜರ್ನಿ ಅದೆಲ್ಲ ಹೋಗಿ ಇವತ್ತು ಏನೇನು ಆ್ಯಂಡ್ ನಾನು ಕಾಲ ಅಬ್ಸರ್ವ್ ಮಾಡಿ ಎಲ್ಲರೂ ಬುಕ್ಸ್ ಪೆನ್ಸ್ ತಗೊಂಡು ಬಂದ್ರು ನಾಳೆ ಯಾವಾಗ ಏನು ಹೇಳೋದಲ್ಲ ಯಾರೇನು ಬರ್ತೀರಾ ಬರ್ಕೋಬೇಕು ನಾವು ಹೇಳೋದನ್ನ. that is a very bad habit now whatever we listen we have to write it down at least ನೀವು ಬರ್ತಿದ್ರೆ ನಾವು ಯಾವಾಗ ಕ್ವಶನ್ ಹೇಳ್ತೀವಿ ಟರ್ನ್ ಮಾಡಿ ನೋಡ್ಬೋದಿತ್ತಲ್ಲ ಇದೇನಾ ಇಲ್ಲ ನೀವೇನ್ ಮಾಡಿದ್ರಿ ಟೈಮ್ ವೇಸ್ಟ್ ಮಾಡಿ ಅದು ಬರೀ ಎಲ್ಲರೂ ಅಬ್ಸರ್ವ್ ಮಾಡಕತ್ತೀನಿ ಎಬ್ರೋ 1 or 2 ಅವಾಗ ಬರ್ತಾರೆ ಯಾರು ಸುಮ್ಮನೆ What is the unit of this energy? Hello. Unit of energy. Next. ಇವಾಗ ನಾನು ಹೇಳ್ತಾನೆ ಏನದು? ಅಂದ್ರೆ ಯಾರು ಮಾತಾಡಲ್ಲ, ಊಟ ಮಾಡಿ ಬಂದಿಲ್ಲ ಯಾರು? ಇದೆ. ವೆರಿ ಗುಡ್.
ಏನೋ ಬಂದು ಈ ಟ್ಯಾಂಕರ್ನಲ್ಲಿ ಬಂದು ಏನೋ ಹೇಳಿದ್ರಲ್ಲ ಮಾಡುವಾಗ ಪ್ರೊಸೆಸರ್ ನೆಕ್ಸ್ಟ್ ಒಳಗೆ ಪ್ರೊಸೆಸರ್ ಅದ ಇದು ಪ್ರೊಸೆಸರ್ ಕಂಪ್ಲೀಟ್ ಇದು ಕೇಳಿದ್ರೆ ಈ ಬೋರ್ಡಿಗೆ ನಾವೇನಂತ ಹೇಳಿದ್ರೆ ಅದು ಬಿಂದು ಏನು ಅದೇ ಏನದು ನೈವೇ ಎಂತ ಬೋರ್ಡ್ ಅದು ಎಂತ ಬೋರ್ಡ್ ಇದು ಆರ್ಡಿನೋ ಉನೋ ಅದು ಪೆನ್ನಂಕ ನೆಕ್ಸ್ಟ್ ಕ್ವೆಶ್ಚನ್ ಕೆಪಾಸಿಟರ್ ಅಂದ್ರೆ ವಾಟ್ ಇಸ್ ಕೆಪಾಸಿಟರ್ ಇದೆಯಾ ಡೇಟಾ ಸ್ಟೋರ್ ಅಲ್ಲ ಇನ್ನೊಂದು ಸ್ಟೋರ್ ಏನೋ ಸ್ಟೋರ್ ಮಾಡೋದು ಏನು ಸ್ಟೋರ್ ಮಾಡ್ತೀವಿ ಕೆಪಾಸಿಟರ್ ಏನು ಸ್ಟೋರ್ ಮಾಡ್ತೀವಿ ವಾಟ್ ಇಟ್ ಸ್ಟೋರ್ ಸ್ಟೋರ್ಸ್ ಡಾಟಾ ಇದು ಡಾಟಾ ಸ್ಟೋರ್ ಮಾಡೋದು ಎಲೆಕ್ಟ್ರಿಸಿಟಿ ಇನ್ನೊಂದು ವರ್ಡ್ ಇನ್ನೊಂದು ಇಯರ್ ಸ್ಟೋರ್ಸ್ ಇನ್ನೊಂದು ವರ್ಡ್ ಸಿ ಇದೆಯೇ ಎಲ್ಲ ಕ್ಲಿಯರ್ ಇದೆಯೇ That ಇದೆಯೇ ವೆರಿ ಗುಡ್ ಇದು ಯಾವ ವಯರ್ ನಂಬರ್ 1 and this one is what now what cable ಇದು ಏನಂದ್ರೆ ನಾನು ಆರ್ಡಿನೋ ಉನೋ ಬೋರ್ಡ್ ಏನಿದು ಆರ್ಡಿನೋ ಉನೋ ಬೋರ್ಡ್ ಇದ್ರ ಮೇಲೆ ಬರ್ತಾರೆ ಆರ್ಡಿನೋ ಉನೋ ಅಂತ ಓಕೆ ಇದು ಯೂಸ್ ಮಾಡ್ತೀವಿ ನಾವು ಯೂಸ್ ಮಾಡ್ಬೋದು ಕೋಡಿಂಗ್ ತರ ಇದನ್ನ ರೆಡಿ ಮಾಡಿ ಇವಾಗ ಇದೇ ಸೆಷನ್ ಅಲ್ಲ ಅದಕ್ಕೆ ಹೋಗಿ ನಾನು ಹೇಳಿದ್ದೀನಲ್ಲ ಗೂಗಲ್ ಲೆನ್ಸ್ ಹೌದಾ AI ಯೂಸ್ ಮಾಡಿರಾ ಜಮಿನಿ ಮತ್ತೆ ಜಮಿನಿ ಅದೆಲ್ಲ ಹೋಗಿ ಇವಾಗ ಏನೇನು ಆ್ಯಂಡ್ ನಾನು ಒಂದು ಅಬ್ಸರ್ವ್ ಮಾಡಿ ಎಲ್ಲರೂ ಬುಕ್ಸ್ ಪೆನ್ಸ್ ತಗೊಂಡು ಬಂದ್ರು ಮೇಡಮ್ ಅವ್ರು ಇವಾಗ ಏನು ಹೇಳಕತ್ತಾರ ಯಾರೇನು ಬರ್ತೀರಾ ಬರ್ಕೋಬೇಕು ಹೇಳೋದನ್ನ that is the very bad habit. Now, whatever we listen, we have to write it down. At least ನೀವು ಬರ್ತಿದ್ರೆ ನಾವು ಯಾವಾಗ ಕ್ವಶನ್ ಹೇಳ್ತಿದ್ರಿ ಟರ್ನ್ ಮಾಡಿ ನೋಡ್ಬೋದಿತ್ತಲ್ಲ ಇದೇನೇ ಇಲ್ಲ ನೀವೇನ್ ಮಾಡಿರಿ ಟೈಮ್ ವೇಸ್ಟ್ ಮಾಡಿ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಎಬ್ರೋ 1 or 2 ಅವಾಗ ಬರ್ತಿದ್ದಾರೆ ಯಾರು ನೋಡಿದ್ರೆ this is the biggest drawback of today's students. You don't want to write. But until we put it on the paper, ಅದು ನಮ್ಮ ಮೈಂಡ್ ಹೋಗಲ್ಲ ಹೌದಾ ಇಲ್ಲ ನೀವು ಏನೇನು ಓದಲ್ಲ ಪೇಪರ್ನಲ್ಲಿ ಬರಬೇಕು ಯಾವಾಗ ನೀವು ಬರ್ತಿರಲ್ಲ ಅದು ರಿಮೈಂಡ್ ಆಗ ಅದು ಎಲ್ಲ ನಿಮ್ಮ ಸೆಟಪ್ ಇದೆ ಏನಿದೆ ಅಲ್ಲ ಕಾರ್ಡು ಕಂಪ್ಲೀಟ್ ಸೆಟ್ ಇದೆ ಲ್ಯಾಬ್ ಮಾಡ್ಬೋದು Right. Now right. ಅದೇ ಕಾಣ್ತಾ ಇದೆಯಲ್ಲ ಅದಕ್ಕೆ ಬ್ಲೂ ಬಂದಿದೆ ಅಲ್ಲ ಬ್ಲೂ ಇಸ್ ವಾಟ್ ಸರ್ವೋ ಮೋಟರ್ ಬ್ಲೂ ಕಲರ್ ಕಾಣ್ತಾ ಇದೆಯಲ್ಲ ಸರ್ವೋ ಮೋಟರ್ ಮತ್ತೆ ಗೇರ್ ಮೋಟರ್ ಯೂಸ್ ಮಾಡಿದ್ದಾರೆ ಗೇರ್ ಮೋಟರ್ ಬಿಟ್ರೆ ಮೋಟರ್ ಬೀಟ್ ಮಗಾಗಿದೆ ತಿರುಗಬೇಕು ಅದು ಗೇರ್ Right. ಇದು ಗೇರ್ ಮೋಟರ್ ಗೇರ್ Forward. ರಿವರ್ಸ್ ನೀನು ಅದ್ರ ಒಂದೇ ತೆಗಿ ಅದೊಂದೇ ತೆಗಿನ ಎಲ್ಲರೂ ತೆಗಿಯಕತ್ತಾನೆ
Zero. One blind person here, shoe.